बोला सिद्धू महाराज के, बोला सिद्धू महाराज के, बोला सिद्धू महाराज के। Justice, we want justice, we want justice, we want justice, we want justice. ಗವರ್ಮೆಂಟ್ ಆದೇಶ ಇದರಲ್ಲಿ ಒಬ್ಬ ಗವರ್ನರ್ ಅನುಮತಿ ಕೊಡಬೇಕಾದ್ರೆ ಲೋಕಾಯುಕ್ತ ಇಂದ ಅವರಿಗೆ ರಿಕ್ವೆಸ್ಟ್ ಬರಬೇಕು, ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿಜಿಪಿ ಇಂದ ಬರಬೇಕು. ಒಂದು ಪ್ರಾಥಮಿಕ ತನಿಖೆ ಆಗಬೇಕು, ತನಿಖೆಯಲ್ಲಿ ತಪ್ಪಾಗಿದೆ ಅನ್ನೋದು ಕಂಡು ಬರಬೇಕು. ಆವಾಗ ಮಾತ್ರ ಗವರ್ನರ್ ಪರ್ಮಿಷನ್ ಕೊಡಬೇಕು ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ನ ಆರ್ಡರ್ ಇದೆ. ಆದ್ರೆ ಇವತ್ತು ಈ ಗವರ್ನರ್ ಈ ಆದೇಶವನ್ನ ಗಾಳಿಗೆ ತೂರಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಈ ಕಾನೂನಿನ ವಿರುದ್ಧವಾಗಿ ಯಾರೋ ದಾರಿಯಲ್ಲಿ ಹೋಗೋ ಮನುಷ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡಿದ್ದಾನೆ, ಸುಪ್ರೀಂ ಕೋರ್ಟ್ ಅಲ್ಲಿ ಜುಲ್ಮಾನೆ ಕೊಟ್ಟಿದ್ದಾನೆ. ಅಂತ ಮನುಷ್ಯನ ಹತ್ರ ಅರ್ಜಿ ತಗೊಂಡ್ಬಿಟ್ಟು ಇವತ್ತು ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತ ಸಿದ್ದರಾಮಯ್ಯನವರನ್ನ ಏನಾದ್ರೂ ಮಾಡಿ ಕೆಳಗಿಳಿಸಬೇಕು ಅಂತೇಳಿ ಅವರ ವಿರುದ್ಧ ಪರ್ಮಿಷನ್ ಕೊಡ್ತಾರೆ. आदाब और नमस्कार, आप देख रहे हैं बेंगलोर अखबार। वेलकम टू कर्नाटका पॉलिटिकल लीग। जब से कर्नाटका के गवर्नर थावरचंद गहलोत ने कर्नाटका के सीएम सिद्धरामैया के खिलाफ प्रोसिक्यूशन को सैंक्शन किया मैसूर मोटा स्कैम को लेकर, मेरे पीछे आप देख सकते हैं बेंगलोर के फ्रीडम पार्क में कर्नाटका कांग्रेस गवर्नमेंट की पूरी कैबिनेट यहाँ पर धरना दे रही है। कर्नाटका के गवर्नर के खिलाफ हमने कर्नाटका के वर्किंग प्रेसिडेंट सलीम अहमद, एमएलसी पुट्टण्णा, कई सारे लीडर से हमने बात की। आइए इन तमाम से हम बात करके सुनते हैं कि इस प्रोटेस्ट के बारे में वो क्या कहते हैं। सर, अगर आपने कोई गलती की नहीं है तो आपको डर क्यों है जो सैंक्शन हो रहा है इंक्वायरी के लिए? बिल्कुल इलीगल, इमोरल, अनकॉन्स्टिट्यूशनल डिसीजन ऑफ द गवर्नर के खिलाफ हम लड़ाई लड़ रहे हैं। आज बेंगलोर में कर रहे हैं, पूरे डिस्ट्रिक्टों में कर रहे हैं, सारे तालुकों में कर रहे हैं। हम लड़ाई लड़ेंगे, बीजेपी के खिलाफ संघर्ष करेंगे। अच्छा सर, गवर्नर का कहना है कि जिसके खिलाफ इल्जाम है वो खुद सैंक्शन नहीं कर सकता क्योंकि वो इन्फ्लुएंस कर सकता है, इसलिए उन्होंने आपके नोटिस के रिप्लाई को रिजेक्ट करके सैंक्शन बिल्कुल किया। कुछ नहीं है, पॉलिटिकली मोटिवेटेड है, अनकॉन्स्टिट्यूशनल है, उनके पास कोई केस नहीं है, कोई प्रमाणपत्र नहीं है, बिल्कुल पॉलिटिक्स कर रहे हैं, उसके खिलाफ हम लड़े रहे हैं। ಹಣ ತಾಯಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ನೀವು ಯಾವುದು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಗೆ ಹೆದರಿಕೆ ಏನಕ್ಕೆ ಸ್ಯಾಂಕ್ಷನ್ ಆಗಲಿ ತನಿಖೆ ಆಗಲಿ? ಏನು ಮಾಡಿದವ್ರ ಮೇಲೆ ಎನ್ಕ್ವೈರಿ ಮಾಡಕ್ ಹೋದ್ರೆ ರಾಜ್ಯದವ್ರ ಎಲ್ಲರ ಮೇಲೂ ಎನ್ಕ್ವೈರಿ ಮಾಡ್ಬೇಕಾಯ್ತದೆ. ಅದು ಇಂಪಾರ್ಟೆಂಟ್ ಅಲ್ಲ ರೀ. ಎನ್ಕ್ವೈರಿ ಯಾವ್ದಕ್ ಮಾಡಬೇಕು ಯಾವ್ದು ಮಾಡಬಾರ್ದು ಇಂಪಾರ್ಟೆಂಟ್. ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕ ಅಂತ ಹುದ್ದೆ, ಅದು ಏಜೆನ್ಸಿ ಕೆಲಸ ಮಾಡಬಾರ್ದು. ಏಜೆಂಟ್ ಅಲ್ಲ ಅವರು, ಕೇಂದ್ರ ಸರ್ಕಾರ ಏಜೆಂಟ್ ಅಲ್ಲ. ಸಂವಿಧಾನಬದ್ಧವಾಗಿ ಕಾನೂನಿನ ಅವಕಾಶ ಏನಿದೆ ಅದನ್ನು ನಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಅವ್ರಿಗಿರ್ತಕ್ಕಂಥ ಅಧಿಕಾರ. ಆದರೆ ಇವತ್ತಿನ ದಿನ ರಾಜ್ಯಪಾಲರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು, ರಾಜ್ಯಪಾಲ ಹುದ್ದೆನೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ, ಇದು ಈ ಕೂಡಲೇ ಅವರು ಹಿಂಪಡಿಬೇಕು. ಇದು ದುರುದ್ದೇಶಪೂರಿತವಾಗಿ ಅವ್ರ ಕಳಂಕವನ್ನು ತರಬೇಕು. ಇದನ್ನ ಸರ್ಕಾರವನ್ನ ಕೆಟ್ಟದನ್ನ ಹೆಸರು ತಂದು ಇದನ್ನ ಕೆಡವಬೇಕು ಅಂತೇಳಿ ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀರಾ ಸರ್? ಅಲ್ಲ, ಇದು ನಡೆಯವರೆಗೂ ಮಾಡೇ ಮಾಡ್ತೀವಿ, ಇದು ಹಿಂತೆಗೆದುಕೊಳ್ಳೋವರೆಗೂ ಕೂಡ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರಿಸೈನ್ ಯಾವತ್ತು ಮಾಡಲ್ಲ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಇದನ್ನ ಈ ಏನು ರಾಜ್ಯಪಾಲರ ಆದೇಶ ಇದೆ ಇದು ನಿಜವಾಗ್ಲೂ ಕೂಡ ಸಂವಿಧಾನ ವಿರೋಧ ಕ್ರಮ, ಇದನ್ನ ಈ ಕೂಡಲೇ ಹಿಂತೆಗೆದುಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. No, we are not scared. Who is saying we are scared? We are just protesting against the governor who is unconstitutional, who is biased. He is an agent of the BJP, he is an agent of central government. We are not afraid. We just want to tell the people that we are straight, we have done nothing wrong. And what the governor has done, he has done wrong. That is why we are going protesting against the governor. Okay.
How long you going to do this protest? No, we are going to have our PCC president is going to come and address the gathering and also the leaders. And after this protest, we are going to walk towards the DC. ಇವತ್ತು ನಾವು ಈ ಸಂವಿಧಾನ ಬಾಹಿರ ಸಂವಿಧಾನಕ್ಕೆ ಅಪಚಾರ ಮಾಡಿರುವಂತಹ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ರಾಜ್ಯಪಾಲರು ಮಾಡಿರುವಂತಹ ದಾಳಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಅಲ್ಲ. ಇದು ಇವತ್ತು ರಾಜ್ಯಪಾಲರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೇನೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬ್ರಿಟಿಷರು ಅವರ ಏಜೆಂಟ್ಗಳ ಮುಖಾಂತರ ಭಾರತೀಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಬ್ರಿಟಿಷರು. ಅದರ ವಿರುದ್ಧ ಭಾರತೀಯರು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆಗೆ ಓಡಿಸಿದ್ರು. ಇವತ್ತು ಈ ಗವರ್ನರ್ ಇದಾರಲ್ಲ, ಇವರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಕನ್ನಡಿಗರಿಂದ ಆಯ್ಕೆಯಾಗಿರುವ 6.5 ಕೋಟಿ ಕನ್ನಡಿಗರು ಗೆಲ್ಲಿಸಿರುವ ಸರ್ಕಾರವನ್ನ ಸದೆ ಬಡಿಬೇಕು ಅಂತೇಳಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಈ ಗವರ್ನರ್ ಅವರು. ಯಾಕೆಂದ್ರೆ ನಾವು ಕನ್ನಡಿಗರು ಡೆಲ್ಲಿಗೆ ಹೆಬ್ಬೆಟ್ಟಾಗಿ ಅವರು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಅವರು ಹೇಳ್ದಂಗೆ ಅವರಿಗೆ ಗುಲಾಮರಾಗಿ ಕೆಲಸ ಮಾಡಬೇಕು ನಮ್ಮ ಕರ್ನಾಟಕದ ಸರ್ಕಾರ. ಇದು ಡೆಲ್ಲಿವರೆಗೆ ಬೇಕಾಗಿರೋದು. ಆದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಕನ್ನಡಿಗರು ಆಯ್ಕೆ ಮಾಡಿರುವಂತಹ ಸರ್ಕಾರ ಇವತ್ತು ಕನ್ನಡಿಗರ ಪರವಾಗಿ ಗಟ್ಟಿಯಾದಂತ ನಿಲುವನ್ನು ನಾವು ತಗೊಂಡಿದ್ದೇವೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಸರ್ಕಾರಕ್ಕೆ